SMEITM is not just an institution offering engineering or management degree. It is a center for all-round development of the students intellectually, emotionally, and spiritually. ಒಂದು ಶಿಕ್ಷಣ ಸಂಸ್ಥೆಯ ಯಶಸ್ಸು ಅದರ ಕಟ್ಟಡಗಳಿಂದ ಅಳೆಯುವುದಿಲ್ಲ, ಅಲ್ಲಿಂದ ಹೊರಬರುವ ವಿದ್ಯಾರ್ಥಿಗಳ ಸಾಧನೆಯಿಂದ ಅಳೆಯಲಾಗುತ್ತದೆ. ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ಮೌಲ್ಯಾಧಾರಿತ ಕಲಿಕೆ, ನವೋದ್ಯಮ ಮತ್ತು ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಯನ್ನ ತನ್ನ ಧ್ಯೇಯವಾಗಿಸಿಕೊಂಡು ಉಡುಪಿ ಜಿಲ್ಲೆಯ ಬಂಟಕಲ್ನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಗುರುತನ್ನ ಮೂಡಿಸಿರುವ ಸಂಸ್ಥೆ ಶ್ರೀ ಮಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. 1943ರಿಂದಲೇ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲರಿಗೂ ವಿದ್ಯೆಯನ್ನು ನೀಡಬೇಕು ಎಂಬ ಒಂದು ಸದುದ್ದೇಶದಿಂದ ಸೋದೆ ಶ್ರೀ ವಾದಿರಾಜ ಮಠದ ಸ್ವಾಮೀಜಿಯವರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸ್ತಾ ಹೋದರು. ಇನ್ನಂಜೆಯಲ್ಲಿ ಇದೇ ಪರಂಪರೆಯಲ್ಲಿ ಮುಂದುವರಿದು 2010ರಲ್ಲಿ ವಿಶ್ವೋತ್ತಮ ನಗರ ಬಂಟಕಲ್ನಲ್ಲಿ ಇಂದಿನ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯವರು ಒಂದು ಶೈಕ್ಷಣಿಕ ಕ್ರಾಂತಿಯನ್ನೇ ನಡೆಸಿದರು. ಇಲ್ಲಿ ವಿದ್ಯಾಕಾಂಕ್ಷಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣ ಹಾಗೂ ತಾಂತ್ರಿಕ ಶಿಕ್ಷಣ ನೀಡುವಂತಹ ಒಂದು ಕನಸಿನಿಂದ ಆರಂಭವಾಯಿತು SMEITM ಬಂಟಕಲ್. ನಮ್ಮ ಧ್ಯೇಯ ವಾಕ್ಯ ಇಂಜಿನಿಯರಿಂಗ್ ಯುವರ್ ಕೆರಿಯರ್ ಅಂಡ್ ಕ್ಯಾರೆಕ್ಟರ್ ವಿತ್ ಕೇರ್. ಅಂದರೆ ಮಕ್ಕಳಲ್ಲಿ ಬರೇ ವೃತ್ತಿಯನ್ನು ನಾವು ಪೋಷಿಸಿದರೆ ಸಾಲದು, ಚಾರಿತ್ರ್ಯವನ್ನು ಕೂಡ ಪೋಷಿಸಬೇಕು, ಎರಡನ್ನೂ ಕಾಳಜಿ ವಹಿಸಿ ವಿನ್ಯಾಸಗೊಳಿಸಬೇಕು ಎಂಬುದೇ ನಮ್ಮ ಧ್ಯೇಯವಾಕ್ಯ. ಆ ಪ್ರಕಾರ ನಾವು ಇಲ್ಲಿ ಕಳೆದ 16 ವರ್ಷಗಳಿಂದ ಸಾಧನೆಗಳ ಮೇಲೆ ಸಾಧನೆಗಳನ್ನು ಮಾಡುತ್ತಾ ಇತ್ತೀಚೆಗೆ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಗುರುತಿಸಲ್ಪಟ್ಟು UGCಯಿಂದ ಮಾನ್ಯತೆಯನ್ನು ಪಡೆದು ಎಲ್ಲ ಕೋರ್ಸುಗಳಿಗೆ NBA NAC ಅಕ್ರಿಡಿಟೇಷನ್ ಕೂಡ ಹೊಂದಿ ನಾವು ದಾಪುಗಾಲು ಹಾಕುತ್ತಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಸರು ಮಾಡ್ತಾ ಇದ್ದೇವೆ ಮತ್ತು ಬೆಳೆಯುತ್ತಾ ಇದ್ದೇವೆ. ಸ್ವಾಯತ್ತ ಶಿಕ್ಷಣ ಸಂಸ್ಥೆಯಾಗಿ ಅತ್ಯಾಧುನಿಕ ಮೂಲಸೌಕರ್ಯ, ಸುಸರ್ಜಿತ ಪ್ರಯೋಗಾಲಯಗಳು, ಅನುಭವ ಸಂಪನ್ನ ಅಧ್ಯಾಪಕರು ಹಾಗೂ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿಯ ಮೂಲಕ ವಿದ್ಯಾರ್ಥಿಗಳಲ್ಲಿ ಕೇವಲ ತಾಂತ್ರಿಕ ಜ್ಞಾನವಷ್ಟೇ ಅಲ್ಲ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಚಿಂತನೆ ಮತ್ತು ನವೀನ ದೃಷ್ಟಿಕೋನವನ್ನು ಬೆಳೆಸುವ ವಾತಾವರಣವನ್ನು SMEITM ನಿರ್ಮಿಸಿದೆ. ಇನ್ನು ನಮ್ಮ ಮುಂದಿನ ಕನಸುಗಳು ಏನು ಅಂತ ಹೇಳಿದ್ರೆ, ಒಂದು ನಮ್ಮದೇ ಆದ ಒಂದು ಯೂನಿವರ್ಸಿಟಿ ಆಗಿ ಬೆಳೆಯಬೇಕು ಮತ್ತು ಮಕ್ಕಳನ್ನು ಇಂಡಸ್ಟ್ರಿ ರೆಡಿ ಎಂಪ್ಲಾಯೇಬಲ್ ಹ್ಯೂಮನ್ ರಿಸೋರ್ಸಸ್ ಆಗಿ ಬೆಳೆಸಬೇಕು ಅಂತ ಕನಸು ಕಾಣ್ತಾ ಇದ್ದೇವೆ. ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾದಂತಹ ಎಲ್ಲಾ ಫೆಸಿಲಿಟೀಸ್, ತಾಂತ್ರಿಕ ಶಿಕ್ಷಣ ಮಾತ್ರವಲ್ಲ ಸಮಗ್ರ ಶಿಕ್ಷಣವನ್ನು ನೀಡುವಂತಹ ಪ್ರಯತ್ನವನ್ನು, ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಈ ಕ್ಯಾಂಪಸ್ನಲ್ಲಿ ಮಾಡ್ತಾ ಇದ್ದೇವೆ. ಮಾತ್ರವಲ್ಲ ಈಗಿನ ಕಾಲಕ್ಕೆ ಬೇಕಾದಂತಹ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಥವಾ ನಮ್ಮ ಏನ್ ಹೇಳ್ತಾರೆ ಪ್ರಿಪೇರಿಂಗ್ ಅವರ್ ಸ್ಟೂಡೆಂಟ್ಸ್ ಟು ಫೇಸ್ ದ ಚಾಲೆಂಜಸ್ ಆಫ್ ಹೈಲಿ ಕಾಂಪಿಟೇಟಿವ್ ಗ್ಲೋಬಲ್ ಪ್ರೊಫೆಷನಲ್ ಫೀಲ್ಡ್, ಇದಕ್ಕೆ ಬೇಕಾದಂತಹ ಎಲ್ಲ ಪ್ಲಾನ್ಸ್, ಸ್ಟ್ರಾಟಜಿ ನಮ್ಮಲ್ಲಿ ಇದೆ. ಆ ಪ್ರಕಾರ ನಾವು ಮುಂದುವರಿತಾ ಇದ್ದೇವೆ. SMEITMನಲ್ಲಿ ಕಲಿಕೆ ತರಗತಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ವಿದ್ಯಾರ್ಥಿಗಳ ಸೃಜನಶೀಲತೆ, ನಾಯಕತ್ವ ಹಾಗೂ ತಾಂತ್ರಿಕ ಕೌಶಲ್ಯಗಳನ್ನು ಬೆಳೆಸಲು ವಿವಿಧ ತಾಂತ್ರಿಕ ಸಂಘಗಳು, ನವೋದ್ಯಮ ಕೇಂದ್ರಗಳು, ಕೈಗಾರಿಕಾ ಸಹಭಾಗಿತ್ವ ಕಾರ್ಯಕ್ರಮಗಳು, ರಾಷ್ಟ್ರೀಯ ಸೇವಾ ಯೋಜನೆ, NCC, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ನಿರಂತರವಾಗಿ ವೇದಿಕೆಯಾಗುತ್ತಿವೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಆಸಕ್ತಿ ಮತ್ತು ಸಾಮರ್ಥ್ಯವನ್ನ ಅನ್ವೇಷಿಸಲು ಇಲ್ಲಿ ಅನೇಕ ಅವಕಾಶಗಳನ್ನು ಪಡೆಯುತ್ತಾನೆ. ಬದಲಾದ ಕಾಲಘಟ್ಟದಲ್ಲಿ ಶಿಕ್ಷಣದ ಭಾಷೆ ಪ್ರತಿದಿನ ಬದಲಾಗ್ತಾನೆ ಇದೆ. ಶಿಕ್ಷಣ ಅಂದ್ರೆ ಇದೊಂದು ಉದ್ಯೋಗ ಅವಕಾಶಕ್ಕಾಗಿ ಮಾಡುವ ಒಂದು ಶ್ರಮ ಅಂತ ಎಲ್ಲರೂ ಭಾವಿಸ್ತಾ ಇದ್ದಾರೆ.
ಈ ವಿಷಯದಲ್ಲಿ ನಮ್ಮ ಸಂಸ್ಥೆ ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡ್ತಾ ಇದೆ. ಶಿಕ್ಷಣ ಅಂದ್ರೆ ಇದು ಬರೀ ಉದ್ಯೋಗ ಹುಡುಕುವ ಒಂದು ಅಸ್ತ್ರವಾಗಿ ಅಷ್ಟೇ ಇರುವುದಿಲ್ಲ. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಶಿಕ್ಷಣವನ್ನು ಸ್ವಲ್ಪ ವಿಭಿನ್ನವಾಗಿ ನೋಡ್ತಾ ಇದ್ದೇವೆ. ಇದನ್ನ ಒಂದು ಸಮಾಜಮುಖಿಯಾಗಿ ನಾವು ಆದಷ್ಟು ಚಿಂತನೆಗೆ ಒಳಪಡಿಸ್ತಾ ಇದ್ದೇವೆ. ಮಕ್ಕಳಿಗೆ ಒಂದು ಆಧುನಿಕ ಅಥವಾ ಏನು ನಾವು ಈಗ ಟೆಕ್ನಿಕಲ್ ಎಜುಕೇಶನ್ ಅಂತ ಹೇಳ್ತೇವೆ, ಅದಷ್ಟೇ ನಮ್ಮ ಫೋಕಸ್ ಆಗಿರೋದಿಲ್ಲ. ಹೋಲಿಸ್ಟಿಕ್ ಎಜುಕೇಶನ್ ಕೂಡ ನಮ್ಮ ಆದ್ಯತೆ ಆಗಿದೆ. ಮೊದಲ ವರ್ಷದಂದೇ ಆರಂಭವಾಗುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು, ಸಮಗ್ರ ಪ್ಲೇಸ್ಮೆಂಟ್ ಟ್ರೈನಿಂಗ್, ಮಾಕ್ ಇಂಟರ್ವ್ಯೂಸ್, ಗ್ರೂಪ್ ಡಿಸ್ಕಷನ್ಸ್, ಕೈಗಾರಿಕಾ ಇಂಟರ್ನ್ಶಿಪ್ಗಳು ಹಾಗೂ ಉದ್ಯಮ ತಜ್ಞರ ಮಾರ್ಗದರ್ಶನ ವಿದ್ಯಾರ್ಥಿಗಳನ್ನ ಉದ್ಯೋಗ ಕ್ಷೇತ್ರಕ್ಕೆ ಸಮರ್ಥವಾಗಿ ಸಜ್ಜುಗೊಳಿಸುತ್ತದೆ. ಇಂದು ದೇಶದ ಹಾಗೂ ಜಾಗತಿಕ ಮಟ್ಟದ ಪ್ರಮುಖ ಸಂಸ್ಥೆಗಳಲ್ಲಿ SMVITM ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನವನ್ನ ಯಶಸ್ವಿಯಾಗಿ ಕಟ್ಟಿಕೊಳ್ಳುತ್ತಿದ್ದು, ಸಂಸ್ಥೆಯ ಗುಣಮಟ್ಟ ಮತ್ತು ಶೈಕ್ಷಣಿಕ ಬದ್ಧತೆಗೆ ಸಾಕ್ಷಿಯಾಗಿದ್ದಾರೆ. ಈ ಬದಲಾದ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಸಮಾಜಮುಖಿಯಾಗಿ ಹೇಗೆ ಯೋಚನೆ ಮಾಡಬೇಕು ಅಥವಾ ಅದ್ರ ಹೊರತಾಗಿ ಸಮಾಜದ ಕಷ್ಟಗಳಿಗೆ ಹೇಗೆ ಸ್ಪಂದಿಸಬೇಕು ಅಂತ ಅಭಿರುಚಿಯನ್ನು ನಾವು ಅವರಲ್ಲಿ ಯೋಚನೆ ಬರುವ ಹಾಗೆ ಏನೆಲ್ಲ ಶಿಕ್ಷಣ ಬೇಕೋ ಅದನ್ನು ಇಲ್ಲಿ ಕೊಡ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಅಫ್ಕೋರ್ಸ್ ಈಗ ಉದ್ಯೋಗವು ಒಂದು ಕೂಡ ಬಹುಮುಖ್ಯ ಒಂದು ಪಾಲಕರದಿರ್ಬಹುದು ಅಥವಾ ವಿದ್ಯಾರ್ಥಿಗಳ ಒಂದು ಕನಸಾಗಿದೆ. ಅದಕ್ಕೋಸ್ಕರ ನಾವು ರೆಗ್ಯುಲರ್ ಆಗಿ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅನ್ನು ಇಲ್ಲಿ ಕೊಡ್ತಾ ಇದ್ದೇವೆ. ಬಹುಶಃ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ನಮ್ಮ ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅನ್ನೋದು ಇದೊಂದು ಸಪರೇಟ್ ಕರಿಕ್ಯುಲಮ್ ಇಂದ ಸಪರೇಟ್ ಆದ ವಿಚಾರವಲ್ಲ. ಇದು ನಾವು ಟೈಮ್ ಟೇಬಲ್ ನಲ್ಲೇ ಬರುವಂತ ಒಂದು ಭಾಗವಾಗಿದೆ. ಅಂದ್ರೆ ಏನು ನಾವು ರೆಗ್ಯುಲರ್ ಆಗಿ ಕರಿಕ್ಯುಲಮ್ ಶಿಕ್ಷಣವನ್ನು ಕೊಡ್ತೇವೆ, ಅದರ ಜೊತೆಯಲ್ಲೇ ಪ್ಲೇಸ್ಮೆಂಟ್ ಟ್ರೈನಿಂಗ್ ಒಂದು ಅವಿಭಾಜ್ಯ ಅಂಗವಾಗಿ ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಅದನ್ನ ನಾವು ಹೊರಗಿನ ತರಬೇತಿ ಪಡೆದಿರುವಂತಹ ಕಾರ್ಪೊರೇಟ್ ಟ್ರೈನರ್ಸ್ ಇಲ್ಲಿ ಬಂದು ಕೊಡುವಂತ ಒಂದು ಪ್ರಯತ್ನ ನಡೀತಾ ಇದ್ದೇವೆ. ಇದರಿಂದ ನಮ್ಮ ಮಕ್ಕಳಿಗೆ ಸಾಕಷ್ಟು ಅಭಿವೃದ್ಧಿ ಕಾಣ್ತಾ ಇದ್ದಾರೆ. ತುಂಬಾ ಒಳ್ಳೊಳ್ಳೆ ಕಂಪನಿಯಲ್ಲಿ ಪ್ಲೇಸ್ಮೆಂಟ್ ಆಗ್ತಾ ಇದೆ. ಇದ್ರ ಜೊತೆಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಅಪ್ಸ್ಕಿಲ್ಮೆಂಟ್ಗೆ ನಾವು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಅದಕ್ಕೆ ಸರಿಯಾಗಿ ನಾವು ಸ್ಕಿಲ್ ಲ್ಯಾಬ್ಸ್ ಅನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಈಗ ಸದ್ಯದಲ್ಲಿ ನಾವು ಡ್ರೋನ್ ಲ್ಯಾಬ್ಸ್ ಅನ್ನು ಇಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ IoT ಲ್ಯಾಬ್ ಇದೆ. ಹೀಗೆ ಫ್ಯಾಬ್ರಿಕೇಶನ್ ಲ್ಯಾಬ್ ಕೂಡ ಎಸ್ಟಾಬ್ಲಿಷ್ಮೆಂಟ್ ಆಗ್ತಾ ಇದೆ. ಇದರದೆಲ್ಲ ಉಪಯೋಗವನ್ನು ನಮ್ಮ ವಿದ್ಯಾರ್ಥಿಗಳು ಕಾಲಕ್ಕೆ ಪಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಏನು ರಿಸರ್ಚ್ ಇರ್ಬಹುದು ಅಥವಾ ಹೊಸ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇರ್ಬಹುದು, ಅದ್ರ ಬಗ್ಗೆ ಎಲ್ಲ ನಮ್ಮ ಫೋಕಸ್ ಯಾವಾಗ್ಲೂ ನಾವು ಕೊಡ್ತಾನೆ ಇದ್ದೇವೆ. ಮಕ್ಕಳಿಗೆ ಜ್ಞಾನ ತುಂಬುವುದನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದೊಂದು ಬರೀ ಕ್ಲಾಸ್ ರೂಮಿನ ಇಂಟ್ರಾಕ್ಷನ್ ಆಗಿ ಉಳಿದಿಲ್ಲ. ಅವರಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಏನೆಲ್ಲ ಬೇಕೋ ಅದನ್ನ ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ. ಒಂದು ಉತ್ತಮ ಶಿಕ್ಷಣ ಸಂಸ್ಥೆ ಕೇವಲ ಪದವಿ ನೀಡುವುದಿಲ್ಲ, ಭವಿಷ್ಯವನ್ನ ನಿರ್ಮಿಸುವ ಚಿಂತನೆ, ಸಮಾಜಕ್ಕೆ ಕೊಡುಗೆ ನೀಡುವ ಜವಾಬ್ದಾರಿ ಮತ್ತು ಯಶಸ್ವಿನತ್ತ ಮುನ್ನಡೆಯುವ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಶಿಕ್ಷಣ, ಸಂಶೋಧನೆ, ನವೀನತೆ ಮತ್ತು ಮೌಲ್ಯಗಳ ಸಮನ್ವಯದ ಮೂಲಕ ಭವಿಷ್ಯದ ಎಂಜಿನಿಯರ್ಗಳನ್ನ ರೂಪಿಸುತ್ತಿರುವ ಶಿಕ್ಷಣ ಸಂಸ್ಥೆ ಶ್ರೀ ಮಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್.